ಓಂ ಸಕ್ತೂಮಿವ ತಿತವುನಾ ಪುನಂತೋ ಯತ್ರ ಧೀರ ಮನಸಾ ವಾಚಮಕ್ರಾತ ಅತ್ರ ಸಖಾಃ ಯಃ ಸಖ್ಯಾನಿ ಜಾನತೆ ಭದ್ರೈಷಾಹಂ ಲಕ್ಷ್ಮೀರ್ನಿಹಿತಾಧಿವಾಚಿ. ಇದು ಋಗ್ವೇದದ 10ನೇ ಮಂಡಲದ 71ನೇ ಸೂಕ್ತ. ಬೃಹಸ್ಪತಿಗಳು ಇದರ ಋಷಿಗಳು. ತ್ರಿಷ್ಟುಪ್ಪು ಛಂದಸ್ಸು ಅಂತ ಕೇಳಿ ಬರ್ತದೆ. ಈ ಮಂತ್ರದಿಂದ ಆ ಭಗವಂತನಿಗೂ ನಮಗೂ ನಡುವೆ ಏನೊಂದು ಯವನಿಕ ಪರದೆಯನ್ನ ಕಲ್ಪಿಸಿಕೊಂಡಿರ್ತೇವೆ, ಆ ಪರದೆಯನ್ನ ತೆಗಿಬೇಕು ಅಂತ ಕೇಳಿ ಬರ್ತದೆ. ಇದು ಈ ಪದ್ಯಮಾಲಾದ 14ನೇ ಮತ್ತು 15ನೇ ಶ್ಲೋಕಗಳನ್ನು ಇಲ್ಲಿ ಗಮನಿಸಬೇಕು. ಕಲ್ಪಯಿತ್ವಾ ಜವನಿಕಾಂ ದೇವಮಾತ್ಮಾನಮಂತರ ಆರುಹ್ಯ ಪಶ್ಚಾತ್ ಬ್ರಹ್ಮಪಾರಸ್ತವಂ ಪಠೇತ್ ಅಂತ ಪರಮಾತ್ಮನಿಗೂ ಮತ್ತು ಪೂಜಕನಿಗೂ ಮಧ್ಯೆ ಒಂದು ಪರದೆ ಇದೆ ಅಂತ ಕಲ್ಪಿಸ್ಕೊಳ್ಬೇಕು. ಮತ್ತೆ ವೇದಿಕೆಯನ್ನು ಏರಬೇಕು. ಅದಾದ್ಮೇಲೆ ಬ್ರಹ್ಮಪಾರ ಸ್ತೋತ್ರವನ್ನು ಪಠನ ಮಾಡಬೇಕು ಅಂತ ಹಿಂದೆ ಬಂದಿತ್ತು. ಆ ಬ್ರಹ್ಮಪಾರ ಹೀಗೆ ಆ ಪರಮಾತ್ಮನಿಗೂ ನಮಗೂ ಮಧ್ಯೆ ಒಂದು ಪರದೆ ಇರುವಂತೆಯೇ ಬ್ರಹ್ಮಪಾರ ಸ್ತೋತ್ರ ಇತ್ಯಾದಿಗಳನ್ನ ಪಠನ ಮಾಡಿದೆವು. ಮುಂದೆ ಈ ಘಂಟಾವಾದನ ಇತ್ಯಾದಿಗಳ ಕಾರ್ಯಕ್ರಮವೂ ಆಯಿತು. ಮುಂದೆ 18ನೇ ಶ್ಲೋಕ ಹೀಗಿದೆ: ತಥೋ ಜವನಿಕಾಂ ತ್ಯಕ್ತ್ವಾ ನಿರ್ಮಾಲ್ಯಂ ವಿಸರ್ಜೇತ್ ತತಃ ಅಂತ. ಆ ಪರಮಾತ್ಮನಿಗೂ ಪೂಜಕನಿಗೂ ನಡುವೆ ಕಲ್ಪಿಸಿಕೊಂಡಿರುವಂತಹ ಪರದೆಯನ್ನ ತೆಗೆದು ಹಾಕಬೇಕು. ತೆಗೆದು ಹಾಕಿದ ಬಳಿಕ ಮುಂದೆ ನಿರ್ಮಾಲ್ಯ ವಿಸರ್ಜನೆ ಮಾಡಬೇಕು ಅಂತ ಇರೋದು. ಆ ತೆಗೆದು ಹಾಕ್ಲಿಕ್ಕೆ ಇದು ಮಂತ್ರ. ಮೂಲ ಆ ಪದ್ಯಮಾಲಾದಲ್ಲಿ ತಥೋ ಜವನಿಕಾಂ ತ್ಯಕ್ತ್ವಾ ನಿರ್ಮಾಲ್ಯಂ ವಿಸರ್ಜೇತ್ ತತಃ ಇಷ್ಟೇ ಕೇಳಿ ಬರ್ತದೆ. ಸಕ್ತುಮಿವ ಅನ್ನುವಂಥ ಮಂತ್ರ ಅಲ್ಲಿ ಕೇಳಿ ಬರೋದಿಲ್ಲ. ಆದರೆ ಸಕ್ತುಮಿವೇತಿ ಮಂತ್ರೇಣ ಅಪಿ ಅಂಬ್ರಣಿ ಸೂಕ್ತಕೇನ ಚ ಅಂತ ಅಡಿ ಟಿಪ್ಪಣಿಯಲ್ಲಿ ಅಧಿಕ ಪಾಠ ಅಂತ ಪ್ರಭಂಜನಾಚಾರ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಆದ್ರಿಂದ ಮೂಲ ಜಯತೀರ್ಥರ ಪದ್ಯಮಾಲಾದಲ್ಲಿ ತಥೋ ಜವನಿಕಾಂ ತ್ಯಕ್ತ್ವಾ ನಿರ್ಮಾಲ್ಯಂ ವಿಸರ್ಜೇತ್ ತತಃ ಇಷ್ಟೇ ಶ್ಲೋಕ ಇದ್ರೂ ಕೂಡ ಇನ್ನೊಂದು ಯಾವುದೋ ಪಾಠದಲ್ಲಿ ಸಕ್ತುಮಿವ ಇತಿ ಮಂತ್ರೇಣ, ಸಕ್ತುಮಿವ ಎಂಬ ಮಂತ್ರದಿಂದ ಆ ಪರಮಾತ್ಮನಿಗೂ ನಮಗೂ ಮಧ್ಯೆ ಇದ್ದಂಥ ಪರದೆಯನ್ನು ತೆಗೆದುಹಾಕಬೇಕು. ಮುಂದೆ ನಿರ್ಮಾಲ್ಯವನ್ನ ವಿಸರ್ಜಿಸಬೇಕು. ಅದ್ಯಾವ ಮಂತ್ರದಿಂದ? ಅಂಬ್ರಣಿ ಸೂಕ್ತದಿಂದ ಅಂತ ಹೀಗೆ ಕಂಡು ಬರ್ತದೆ. ಈಗ ಆ ಮಂತ್ರದ ಅರ್ಥವನ್ನ ಗಮನಿಸೋಣ. ತಿತವು ಅಂದ್ರೆ ಈ ಜರಡಿ, ಚಾಲಣಿ, ಹಿಟ್ಟು ಮೊದಲಾದವುಗಳನ್ನು ಸ್ವಚ್ಛ ಮಾಡಲಿಕ್ಕಾಗಿ ಉಪಯೋಗ ಮಾಡುವಂತಹ ಜರಡಿ ಏನಿರ್ತದೆ ಅದಕ್ಕೆ ತಿತವು ಅಂತ ಕರೀತಾರೆ. ಇದು ಸಂಸ್ಕೃತದಲ್ಲಿ ಇದೆ ಇದೊಂದು ಮಾತ್ರ ಇಂಥ ಶಬ್ದ. ತಿ ಮತ್ತು ತ ಇವೆರಡು ವ್ಯಂಜನಾಕ್ಷರಗಳಿವೆ. ತಿ ಎನ್ನುವಲ್ಲಿ ಮೊದಲು ತ ಇದೆ, ಆಮೇಲೆ ಇ ಇದೆ. ತ ಎಂಬಲ್ಲಿ ಮೊದಲು ವ್ಯಂಜನ ಇದೆ, ಆಮೇಲೆ ಅದಕ್ಕೆ ಹೊಂದಿಕೊಂಡು ಅ ಇದೆ, ಕೊನೆಗೆ ಉ ಇದೆ. ಬೇರೆ ಸಂದರ್ಭದಲ್ಲಿ ಹೀಗೇನಾದರೂ ಆಗಿದ್ರೆ ತಿತೋ ಅಂತ ಆಗಿಬಿಡ್ತಿತ್ತು, ಗುಣಸಂಧಿ ಬಂದು ತಿತೋ ಅಂತ ಆಗ್ತಿತ್ತು. ಸ್ವರ ಹೀಗೆ ಆ ಪದದ ಅಂತ್ಯದಲ್ಲಿ ಬರುವುದು ಬೇರೆ ಕಡೆ ನಮ್ಗೆಲ್ಲೂ ಕಂಡು ಬಂದಿಲ್ಲ. ಚಾಲಣಿ ತಿತವು ಪುಮಾನ್ ಅಂತ ಕೋಶದಲ್ಲೂ ಕೂಡ ಅದಿದ್ದೇ ಇದೆ. ಅದು ತನು ವಿಸ್ತಾರ ಧಾತುವಿಗೆ ಡ ಪ್ರತ್ಯಯ ಬಂದು ಇತ್ಯಾದಿ ಅನೇಕ ರೂಪಾಂತರಗಳನ್ನು ತಾಳಿ ತಿತವು ಅಂತ ಆಗಿದೆ. ಹೀಗೆ ತಿತವುನ ಆ ಜರಡಿಯಿಂದ ಸಕ್ತುಂ ಇವ ಹಿಟ್ಟನ್ನು ಹೇಗೋ ಹಾಗೆ ಮನಸ ನಮ್ಮ ಮನನಶೀಲವಾದಂತಹ ಬುದ್ಧಿಯಿಂದ ವಾಚಂ ನಾವಾಡುವ ಮಾತನ್ನ ಮತ್ತೆ ಆ ಪ್ರಸಂಗದಲ್ಲಿ ನಾವು ಉಪಯೋಗಿಸುವಂತಹ ಮಂತ್ರಗಳನ್ನು ಪುನಂತಹ ಶೋಧನ ಮಾಡಿ ಧೀರಾಹ ಜ್ಞಾನಿಗಳಾದವರು ಯತ್ರ ಯಾವ ಪರಮಾತ್ಮನ ಕುರಿತಾಗಿ ಮನಸ
ತಮ್ಮ ಮಾತಿನಿಂದ ವಾಚಂ ಮಾತುಗಳನ್ನು ಅಕೃತ ಮಾಡ್ತಾರೆ. ತಮ್ಮ ಮನಸ್ಸಿನ ಭಾವನೆಗಳನ್ನ ಆ ಮಾತಿನಲ್ಲಿ ತುಂಬುತ್ತಾ ಅವರು ಆ ಸ್ತೋತ್ರಗಳನ್ನು ಹೇಳ್ತಾರೆ. ಅತ್ರ ಆ ಭಗವಂತನ ಬಗ್ಗೆಗೆ ಸಖಾಯ ಸ್ನೇಹವುಳ್ಳಂಥ ಭಕ್ತರು ಸಖ್ಯಾನಿ ಅಂದ್ರೆ ಗೆಳೆತನವನ್ನ ಜಾನತೆ ತಿಳಿತಾರೆ. ಭಗವಂತನಿಗೂ ತಮಗೂ ಇರುವಂಥ ಸ್ನೇಹವನ್ನ ಅಲ್ಲಿ ಅವರು ತಿಳ್ಕೋತಾರೆ ಅಂತ ಅಭಿಪ್ರಾಯ. ಯೇಷಾಂ ಇಂಥ ಜ್ಞಾನಿಗಳಾದವರ ವಾಚಿ ಮಾತಿನಲ್ಲಿ ಭದ್ರಾ ಮಂಗಳಕರಳಾದಂಥ ಲಕ್ಷ್ಮೀದೇವಿಯು ಅಧಿನಿಹಿತ ಇದ್ದಾಳೆ ಅಂತ ತಾತ್ಪರ್ಯ. ಈ ಹಿಟ್ಟನ್ನು ಸ್ವಚ್ಛ ಮಾಡುವಾಗ ಜರಡಿಯನ್ನು ಉಪಯೋಗ ಮಾಡ್ತೀವಿ. ಅದರಂತೆ ನಾವು ಪೂಜಾ ಕಾಲದಲ್ಲಿ ಉಪಯೋಗ ಮಾಡುವಂತಹ ವೇದ ಮಂತ್ರಗಳು ಮತ್ತು ಪುರಾಣೋಕ್ತ ಮಂತ್ರಗಳೇನಿವೆ ಅವುಗಳನ್ನು ನಮ್ಮ ಮಾತಿನಿಂದ ಶೋಧಿಸಬೇಕು. ಅಲ್ಲಿ ಯಾವುದೇ ರೀತಿಯಾದಂತಹ ದೋಷ ಅಂತನ್ನುವುದು ಇರಬಾರದು. ಅರ್ಥದ ದೋಷ ಮತ್ತು ಉಚ್ಚಾರದ ದೋಷ ಅಂತನ್ನೋದು ಇರಬಾರದು. ಆ ರೀತಿಯಾಗಿ ಮನಸ್ಸಿನ ಮೂಲಕ ಅದನ್ನ ಸ್ವಚ್ಛಗೊಳಿಸ್ಕೋಬೇಕು. ಹೀಗದರ ತಾತ್ಪರ್ಯ. ಮತ್ತೆ ಧೀರ ಅಂತಿದೆ. ಧೀರರು ಅಂದ್ರೆ ಪರಾಕ್ರಮಿಗಳಾದವರು, ಖಡ್ಗ ಧನಸ್ಸು ಇತ್ಯಾದಿಗಳನ್ನು ಹಿಡಿದು ಹೋರಾಟ ಮಾಡುವವರು ಅಂತ ಅರ್ಥ ಅಲ್ಲ. ಧೀರರು ಅಂದ್ರೆ ಧೀ ಅಂದ್ರೆ ಬುದ್ಧಿ, ಪರಮಾತ್ಮನ ಕುರಿತಾದ ತತ್ವಜ್ಞಾನ, ಅದರಲ್ಲಿ ರ ಅಂದ್ರೆ ಆಸಕ್ತರಾದವರು, ಅವರೇ ಧೀರರು. ತಮ್ಮ ಮನಸ್ಸಿನಿಂದ ತಮಗೆ ಗುರುಗಳು ಉಪದೇಶ ಮಾಡಿದಂತಹ ಮಂತ್ರಗಳನ್ನ ಅವರು ಅಲ್ಲಿ ಜಪಿಸ್ತಾರೆ. ಮತ್ತೆ ಇವರು ಭಗವಂತನ ಗೆಳೆಯರಾಗಿದ್ದಾರೆ. ಆ ಗೆಳೆತನವನ್ನ ಆ ಸಂದರ್ಭದಲ್ಲಿ ಅನುಸಂಧಾನಕ್ಕೆ ತಂದ್ಕೋತಾರೆ. ದ್ವಾಸುಪರ್ಣ ಸಯುಜಾ ಸಖಾಯ ಇತ್ಯಾದಿ ಶಾಸ್ತ್ರಗಳಲ್ಲಿ ಏನೊಂದು ಗೆಳೆತನವನ್ನು ಹೇಳಿದ್ದಾರೆ ಅದನ್ನ ಅವರು ಆ ಸಂದರ್ಭದಲ್ಲಿ ಅನುಸಂಧಾನಕ್ಕೆ ತಂದ್ಕೋತಾರೆ. ಹೀಗೆ ನಾವು ನಿತ್ಯ ಮಾಡುವಂತಹ ಎಲ್ಲ ಆಹ್ನಿಕ ಕ್ರಿಯೆಗಳು ಕೂಡ, ದೇವ ಪೂಜಾ ಮೊದಲಾದ ಎಲ್ಲ ಆಹ್ನಿಕ ಕ್ರಿಯೆಗಳು ಕೂಡ ಆ ಭಗವಂತನಿಗೂ ನಮಗೂ ಇರುವಂತಹ ಸಂಬಂಧವನ್ನ ನಿತ್ಯ ಅಪ್ಡೇಟ್ ಮಾಡಿಕೊಳ್ಳುವುದು, ಅಪ್ಗ್ರೇಡ್ ಮಾಡಿಕೊಳ್ಳುವುದೇ ಆಗಿದೆ. ಹೀಗೆ ತಿಳಿತಾರೆ ಅಂತಿದೆ. ತಿಳಿಯುವುದು ಅಂದ್ರೆ ನಮಗೂ ಪರಮಾತ್ಮನಿಗೂ ಇರುವ ಸಂಬಂಧವನ್ನ ಮತ್ತಷ್ಟು ಘನಿಷ್ಠವನ್ನಾಗಿ ಮಾಡ್ಕೊಳ್ತಾರೆ ಅಂತಾನೆ ಅದರ ತಾತ್ಪರ್ಯ. ಹೀಗೆ ಇವರು ಮಾಡಿಕೊಂಡಾಗ ಭದ್ರೈಷಾಂ ಲಕ್ಷ್ಮೀರ್ ನಿಹಿತಾಧಿವಾಚೆ, ಪರಮಾತ್ಮನಿಗೂ ಜೀವನಿಗೂ ಇರುವಂತಹ ಸಂಬಂಧವನ್ನ ಆ ಸಾಧಕನಾದಂತಹ ಜೀವ ತಿಳಿದುಕೊಂಡಾಗ ಲಕ್ಷ್ಮೀದೇವಿ, ಮಂಗಳಕರಳಾದಂತಹ ಲಕ್ಷ್ಮೀದೇವಿ ಅವರ ಮಾತಿನಲ್ಲಿ ನಿಲ್ತಾಳೆ. ಅವಳು ಸಕಲ ವಾಂಗ್ಮನೋ ದೇವತೆ, ನಮಗಿದು ಗೊತ್ತಿದೆ. ಸಕಲ ವಾಂಗ್ಮನೋ ದೇವತೆ ಆದಂತಹ ಲಕ್ಷ್ಮೀದೇವಿ ಅಲ್ಲಿ ನಿಂತು ಆ ಮಾತನ್ನ ಸರಿಯಾಗಿ ನುಡಿಸ್ತಾಳೆ. ಮತ್ತೆ ಆ ಮಾತಿನಲ್ಲೂ ಇರ್ತಾಳೆ, ಅವರ ಮನೆಯಲ್ಲೂ ಕೂಡ ಲಕ್ಷ್ಮೀದೇವಿ ನಿಂತು ಅವರಿಗೆ ಎಲ್ಲ ಥರದ ಸಂಪತ್ತನ್ನು ಕೊಡ್ತಾಳೆ ಅಂತ ಅದರ ತಾತ್ಪರ್ಯ. ಇದಿಷ್ಟು ಸಾಯಣಾಚಾರ್ಯರು ಮೊದಲಾದವರು ನಿರೂಪಿಸಿದಂಥ ಅರ್ಥ ಆ ಮಂತ್ರಕ್ಕೆ. ಈ ಮಂತ್ರದಿಂದ ಭಗವಂತನಿಗೂ ನಮಗೂ ಮಧ್ಯೆ ಇರುವಂಥ ಒಂದು ಪರದೆಯನ್ನ ತೆಗಿಬೇಕು. ನಮ್ಮ ಮಾನಸಿಕವಾದಂಥ ಅನುಸಂಧಾನದಿಂದ ಭಗವಂತನಿಗೆ ನಾವು ಅನಾದಿ ಕಾಲದಿಂದಲೂ ಸ್ನೇಹಿತರೇ ಆಗಿದ್ದೇವೆ. ನಮ್ಮ ಎಲ್ಲ ಥರದ ದೋಷಗಳನ್ನು ಕಳೆಯುವಂತಹ ಮಿತ್ರ ಅವನಾಗಿದ್ದಾನೆ. ಮಿನೋತಿ ತ್ರಾಯತೆ ಚೈವ, ನಮ್ಮನ್ನು ತಿಳಿದು ನಮ್ಮ ಸ್ವರೂಪಯೋಗ್ಯತೆಯನ್ನು ತಿಳಿದು ತ್ರಾಯತೆ, ನಮ್ಮನ್ನು ರಕ್ಷಿಸ್ತಾನ ಅವನು. ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ, ಗುಹ್ಯಾನಿ ಗೂಹತಿ ಗುಣಾನ್ ಪ್ರಕಟೀಕರೋತೆ, ಆಪದ್ಗತಂ ಚ ನ ಜಹಾತಿ ದದಾತಿ ಕಾಲೇ, ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಹ ಅಂತ ಮಿತ್ರನ ಲಕ್ಷಣವನ್ನು ಒಂದು ಸುಭಾಷಿತದಲ್ಲಿ ಹೇಳ್ತಾರೆ. ಪಾಪಾನ್ ನಿವಾರಯತಿ, ನಾವು ಪಾಪ ಮಾಡುವುದನ್ನ ಗೆಳೆಯನಾದವನು ತಡೆಯಬೇಕು. ನಾವು ಹಿತಕರವಾದ ಕೆಲಸದಲ್ಲೇ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ನೈತಿಕವಾಗಿ ಸರಿಯಾದ ಕೆಲಸವನ್ನೇ ನಾವು ಮಾಡುವಂತೆ ಆತ ನಮ್ಮನ್ನ ಪ್ರೇರಿಸಬೇಕು. ಗುಣಾನ್ ಪ್ರಕಟೀಕರೋತಿ, ನಮ್ಮ ಜ್ಞಾನಭಕ್ತಿ ವೈರಾಗ್ಯಾದಿ ಗುಣಗಳನ್ನ ಆತ ವ್ಯಕ್ತ ಮಾಡ್ತಾನೆ ಭಗವಂತ. ನಾವು ಪಾಪ ಮಾಡದೇ ಇರುವಂತೆ ಮಾಡ್ತಾನೆ, ಪುಣ್ಯ ಮಾಡುವಂತೆ ಮಾಡ್ತಾನೆ. ಆಪದ್ಗತಂ ಚ ನ ಜಹಾತಿ ದದಾತಿ ಕಾಲೇ, ನಮಗೇನು ಆಪತ್ತು ಬಂದರೂ ಕೂಡ ಆ ಆಪತ್ತನ್ನು ಅವನು ಯಾವತ್ತೂ ಕೂಡ
ತೊಡೆದು ಹಾಕ್ತಾನೆ. ನಮಗೆ ಯಾವ ಕಾಲದಲ್ಲಿ ಏನು ಕೊಡಬೇಕೋ ಅದನ್ನ ಕೊಡ್ತಾನೆ. ಗುಹ್ಯಾನಿ ಗೂಹತಿ, ನಮ್ಮ ರಹಸ್ಯವನ್ನ ಆತ ಮಿತ್ರ ಆದ್ದರಿಂದ ಇನ್ನೊಬ್ಬರಿಗೆ ಯಾರಿಗೂ ಕೂಡ ಹೇಳೋದಿಲ್ಲ. ಹೀಗೆ ನಮ್ಮನ್ನು ಅವನು ಕಾಪಾಡ್ತಾನೆ. ಇದು ಸನ್ಮಿತ್ರನ ಲಕ್ಷಣ ಅಂತ ಒಂದು ಸುಭಾಷಿತ. ಹಾಗೆ ಭಗವಂತನು ಕೂಡ ಇಂಥ ಒಬ್ಬ ಶ್ರೇಷ್ಠನಾದಂಥ ಮಿತ್ರನಾಗಿದ್ದಾನೆ. ಅವನು ನಮ್ಮನ್ನ ಹೀಗೆ ಕಾಪಾಡ್ತಾನೆ ಅಂತ ಅದರ ಅನುಸಂಧಾನ ಮಾಡ್ಕೋಬೇಕು. ಹೀಗೆ ಇಬ್ಬರು ಮಿತ್ರರ ನಡುವೆ ಯಾವುದೇ ರೀತಿಯಾದಂಥ ಮುಚ್ಚುಮರೆ ಇರಬಾರದು. ಮೊದಲು ಆ ಒಂದು ಪರದೆಯನ್ನು ಕಲ್ಪಿಸಿಕೊಂಡಿದ್ದೆವು. ಆದರೆ ಭಗವಂತನಿಗೂ ನಮಗೂ ಇರುವಂತಹ ಒಂದು ಮೈತ್ರಿಯ ಅನುಸಂಧಾನ ಆದ ಮೇಲೆ ನಮಗೂ ಅವನಿಗೂ ನಡುವೆ ಯಾವುದೇ ರೀತಿಯಾದಂಥ ಪರದೆ ಇರೋದಿಲ್ಲ. ಅವನು ನಮಗೆ ಸಮೀಪದವನಾಗ್ತಾನೆ ಅಂತ ಅದರ ಅನುಸಂಧಾನ. ಆದರೆ ದೇವಪೂಜಾ ಪದ್ಧತಿಯ ಕೆಲವು ಪುಸ್ತಕಗಳಲ್ಲಿ ಈ ಮಂತ್ರ ಏನು ಕಾಣಿಸೋದಿಲ್ಲ. ಪದ್ಯಮಾಲಾದಲ್ಲಿ ಈ ಮಂತ್ರ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಅಂತೂ ಆ ಭಗವಂತನಿಗೂ ನಮಗೂ ಇರುವಂತಹ ಪರದೆಯನ್ನ ನಾವು ತೆಗೆದು ಹಾಕ್ಲಿಕ್ಕೆ ಇದೊಂದು ಮಂತ್ರ ಅಂತ ತಿಳ್ಕೊಳ್ಬಹುದು. ಈಗ ಕೆಲವು ಕಡೆ ಏನಾಗ್ತದೆ, ಹೇಗೆ ಅದು ಬಳಕೆಯಲ್ಲಿದೆ ಅನ್ನೋದನ್ನ ಸ್ವಲ್ಪ ನಾವು ನೋಡ್ಬೇಕು. ಈ ಮುಂಚೆ ತನಗೂ ಪರಮಾತ್ಮನಿಗೂ ಮಧ್ಯೆ ಕಲ್ಪಿಸಿಕೊಂಡಿದ್ದಂತಹ ಪರದೆಯನ್ನ ತೆಗಿಬೇಕು. ಹಾಗಾದ್ರೆ ಮೊದಲು ನಾವು ಕಲ್ಪಿಸಿಕೊಂಡದ್ದಷ್ಟೇ. ಕಲ್ಪಯಿತ್ವಾ ಜವನಿಕಾಂ ಅಂತಿದೆ ಪದ್ಯಮಾಲಾದ 14ನೇ ಶ್ಲೋಕದಲ್ಲಿ. ಅದನ್ನು ಕೇವಲ ಕಲ್ಪಿಸಿಕೊಂಡಿದ್ದೆವು. ಅದು ವಾಸ್ತವಿಕವಾಗಿ ಯಾವುದೇ ಬಟ್ಟೆ ಪರದೆ ಅಲ್ಲೇನು ಇರಲಿಲ್ಲ. ಈಗ ಅದನ್ನ ಕಲ್ಪಿಸಿಕೊಂಡದ್ದನ್ನೇ ಮತ್ತೆ ನಾವು ಪರದೆಯನ್ನು ತೆಗೆದಿದ್ದೀವಿ ಅಂತ ಅನುಸಂಧಾನ ಮಾಡ್ಕೋಬೇಕು. ಬೇರೆ ಕೆಲವು ದೇವಪೂಜಾ ಪದ್ಧತಿಗಳಲ್ಲಿ ಈ ಮಂತ್ರದಿಂದ ಆ ಮಲಗಿರುವಂತಹ ದೇವರ ಹೊದಿಕೆ ವಸ್ತ್ರವನ್ನ ತೆಗಿಬೇಕು ಅಂತ ಕಂಡು ಬರ್ತದೆ. ಆದ್ರಿಂದ ಇವತ್ತು ಕೆಲವರು ಮನೆಯಲ್ಲಿ ಅದನ್ನು ಮಾಡ್ತಿರ್ತಾರೆ, ಕೆಲವು ಕಡೆ ಕಾಣಿಸೋದಿಲ್ಲ. ಆ ದೇವರ ವಿಗ್ರಹದ ಮೇಲೆ ಅಥವಾ ಶಾಲಗ್ರಾಮಗಳ ಮೇಲೆ ತೆಳುವಾದಂಥ ಕರವಸ್ತ್ರವನ್ನು ಹೊದಿಸಿರ್ತಾರೆ. ಅದನ್ನಲ್ಲಿ ತೆಗಿಬೇಕು ಅಂತ ಅರ್ಥ ಆಗ್ತದೆ. ಆದರೆ ಎಲ್ಲರ ಮನೆಯಲ್ಲಿಯೂ ಹಾಗೆ ಕಡ್ಡಾಯವಾಗಿ ಹೊದಿಸಿರ್ತಾರೆ ಅಥವಾ ಎಲ್ಲ ದೇವಾಲಯಗಳಲ್ಲಿ ಮತ್ತೆ ಮಠಗಳಲ್ಲಿ ಸ್ವಾಮಿಗಳು ಪೂಜಾ ಮಾಡುವಲ್ಲೆಲ್ಲ ಕೂಡ ಅಂಥ ಒಂದು ಪರದೆಯನ್ನು ಹೊರಿಸಿರ್ತಾರೆ ಅಂತ ಏನಿಲ್ಲ. ಅದಕ್ಕೆ ಕಾರಣ ಏನು? ದೇವರ ಪೂಜೆ ಆದಮೇಲೆ ಕೂಡ ಮಧ್ಯಾಹ್ನ ಸಾಯಂಕಾಲದ ಹೊತ್ತಿನಲ್ಲೂ ಕೂಡ ಆ ದೇವರನ್ನು ನೋಡ್ಲಿಕ್ಕೆ ಎಲ್ಲ ಕಡೆ ಅವಕಾಶ ಭಕ್ತರಿಗೆ ಇದ್ದೇ ಇರ್ತದೆ. ಆದ್ರಿಂದ ಪೂಜೆ ಆದ ಕೂಡಲೇ ಅಲ್ಲಿ ಪರದೆಯನ್ನು ಯಾರು ಹಾಕೋದಿಲ್ಲ. ಯಾರಾದ್ರೂ ಆ ಥರ ಹಾಕುವವರಿದ್ರೆ, ನಾನಂತೂ ಅಂಥದ್ದು ಯಾವುದೇ ಬಟ್ಟೆಯನ್ನು ದೇವರ ಮೇಲೆ ದೇವರಿಗೆ ಮರೆಯಾಗುವಂತೆ ಪೂಜೆ ಆದ್ಮೇಲೆ ಬಿಟ್ಟು ಹೋಗಿರೋದಿಲ್ಲ. ಆದ್ರಿಂದ ತೆಗೆಯುವ ಪ್ರಶ್ನೆ ಇಲ್ಲ. ಆದ್ರಿಂದ ಕಲ್ಪಿಸಿಕೊಂಡಂತಹ ಪರದೆಯನ್ನೇ ನಾವು ತೆಗೆದಿದ್ದೀವಿ ಅಂತ ಮತ್ತೊಂದು ಬಾರಿ ಕಲ್ಪಿಸ್ಕೋಬೇಕಷ್ಟೆ. ಹೀಗಾದ್ರೆ ತಾತ್ಪರ್ಯ ಆಗ್ತದೆ. ಇನ್ನು ಕೆಲವು ದೊಡ್ಡ ದೊಡ್ಡ ತೀರ್ಥಕ್ಷೇತ್ರಗಳಲ್ಲೆಲ್ಲ ಆ ಭಗವಂತನಿಗೂ ನಮಗೂ ಒಂದು ದೊಡ್ಡ ಪರದೆಯನ್ನೇ ಹಾಕಿರ್ತಾರೆ. ಅದನ್ನ ಮೇಲಿದ ಮೇಲೆ ಹಾಕ್ತಾ ಇರ್ತಾರೆ, ತೆಗಿತಾ ಇರ್ತಾರೆ, ಭಕ್ತರು ಬಂದ ಮೇಲೆ ತೆಗಿತಾರೆ, ಮತ್ತೆ ಹಾಕ್ತಾರೆ, ಈಗೇನೋ ನಡೆದಿರ್ತದೆ. ಆದ್ರಿಂದ ಅದೇನೋ ಅಷ್ಟು ಕಡ್ಡಾಯ ಅಲ್ಲ ಅಂತ ನನಗೆ ತಿಳಿದು ಬರ್ತದೆ. ಅದ್ರ ಬಗ್ಗೆ ಇಷ್ಟು ಬೇರೆ ಬೇರೆ ಗ್ರಂಥಗಳನ್ನೆಲ್ಲ ನೋಡಿದಾಗ ಇಷ್ಟು ನನಗೆ ಅದ್ರ ಬಗ್ಗೆ ತಿಳಿದು ಬಂತು.